ನಮಸ್ಕಾರ, ನಾನು ನಿಮ್ಮ ಆರ್ ಜೆ ವಿವೇಕ್ ಅಂಡ್ ಈಗ ನೀವು ನೋಡ್ತಿರುವಂತ ವ್ಯೂ 2026 ಅಲ್ಲಿ ನಮ್ಮ ಮೈಸೂರು ಟ್ರಾಫಿಕ್ ಹೇಗಿದೆ. ಸೊ ಸಾಕಷ್ಟು ಏರಿಯಾಸ್ ನ ಕವರ್ ಮಾಡಿದೀವಿ ಈ ಒಂದು ವಿಡಿಯೋನಲ್ಲಿ. ಅಫ್ಕೋರ್ಸ್ ನೀವು ಕೂಡ ನೋಡ್ಬೋದು ಮೈಸೂರು ಪ್ಯಾಲೇಸ್ ಹತ್ರ ಅಂಡ್ ಸಾಕಷ್ಟು ಲೊಕೇಶನ್ಸ್ ನ ಕವರ್ ಮಾಡಿದೀವಿ. ಸೊ ಟ್ರಾಫಿಕ್ ಹೇಗಿದೆ, ಸಿಗ್ನಲ್ಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಸಾಕಷ್ಟು ಜನ ಇದ್ರ ಬಗ್ಗೆ ನೀವು ಕೂಡ ನೋಡಿರ್ತೀರಾ. ಸಿಗ್ನಲ್ಸ್ ಜಾಸ್ತಿ ಆಗಿದೆ ಇನ್ ಮೈಸೂರು ಈಗ ಸದ್ಯಕ್ಕೆ ಅಂತ. ಫಸ್ಟ್ ಈ ತರ ಇರ್ಲಿಲ್ಲ, ಟ್ರಾಫಿಕ್ ಕೂಡ ಜಾಸ್ತಿ ಆಗಿದೆ ಅಂತ. ಅಫ್ಕೋರ್ಸ್ ಈ ಒಂದು ವ್ಯೂ ನೋಡ್ಬೋದು. ಆಫ್ಟರ್ನೂನ್ ಟೈಮ್ ಅಲ್ಲಿ ಎಷ್ಟು ಟ್ರಾಫಿಕ್ ರಶ್ ಆಗಿದೆ, ಒಂಥರ ಸ್ಲೋ ಮೂವಿಂಗ್ ಟ್ರಾಫಿಕ್. ಸಾಕಷ್ಟು ಕಡೆ ಸ್ವಲ್ಪ ಸಿಗ್ನಲ್ ಅಲ್ಲಿ ವೇಟ್ ಮಾಡ್ಬೇಕಾಗತ್ತೆ. ಬಟ್ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಅಷ್ಟ್ ಲೆವೆಲ್ ಇಲ್ಲ. ಬಟ್ ಮೇ ಬಿ ಇದೆಲ್ಲ ನೋಡ್ತಾ ಇದ್ರೆ ಫ್ಯೂಚರ್ ಅಲ್ಲಿ ಬ್ಯಾಂಗ್ಳೂರ್ ತರ ಪರಿಸ್ಥಿತಿ ಬರ್ಬೋದು, ಮೇ ಬಿ ಇನ್ ಅದರ್ 10 years ಅಪ್ರಾಕ್ಸಿಮೇಟ್ಲಿ. ಈಗ ಅಬ್ಸರ್ವ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ. ಸಾಕಷ್ಟು ಹೊಸ ಹೊಸ ಬಿಲ್ಡಿಂಗ್ಸ್ ಅದು ಕೂಡ ಬರ್ತಾನೆ ಇದೆ. ಸಿಗ್ನಲ್ಸ್ ಇದೆ, ಟ್ರಾಫಿಕ್ ಇದೆ ಸ್ವಲ್ಪ. ಐ ಥಿಂಕ್ ಲಾಸ್ಟ್ 2 years ಮುಂಚೆ ಅಬ್ಸರ್ವ್ ಮಾಡಿದ್ರೆ 2.5 years ಮುಂಚೆ ಈ ಲೆವೆಲ್ ಇರ್ಲಿಲ್ಲ ಅನ್ಸುತ್ತೆ. ಹೊಸ ಹೊಸ ಕನ್ಸ್ಟ್ರಕ್ಷನ್ ಕೂಡ ನಡೀತಾನೆ ಇದೆ. ಇದು ವೀಕ್ ಎಂಡ್ ಇಲ್ಲ, ಇಟ್ಸ್ ಅ ವೀಕ್ ಡೇ. ಸೊ ವೀಕ್ ಡೇ ನಲ್ಲಿ, ನಾರ್ಮಲ್ ವೀಕ್ ಡೇ ನಲ್ಲಿ ಶೂಟ್ ಮಾಡಿರುವಂತ ವಿಡಿಯೋ ಇದು. ಒಂಥರ ರಶ್ ಆಗಿ ಅನ್ಸುತ್ತೆ. ಕಂಪ್ಲೀಟ್ಲಿ ಒಂದ್ ಪಾಯಿಂಟ್ ಇಂದ ಬೇರೆ ಒಂದು ಲೊಕೇಶನ್ ವರೆಗೂ ಎಂಟೈರ್ ವಿಡಿಯೋ ನೀವು ನೋಡಬಹುದು. ಅಫ್ಕೋರ್ಸ್ ನೀವು ಕೂಡ ಈ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿ ಎಂಡ್ ಅಲ್ಲಿ ನಿಮ್ಗೇನ್ ಅನ್ಸುತ್ತೆ. ಮೈಸೂರಲ್ಲಿ ಈಗ ಸದ್ಯಕ್ಕೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗಿದೆ ಅನ್ಸುತ್ತಾ, ಖಂಡಿತ ಕಮೆಂಟ್ ಮಾಡಿ.